ಫ್ಯಾಷನ್ ಲವರ್ಸ್, ವೆಲ್ಕಮ್ ಟು ಪನಾಶ್ ಫ್ಯಾಷನ್ ಅಕಾಡೆಮಿ. ಇವತ್ತು ನಾವು ನೋಡೋಣ ಕಾಲರ್ ಕಟಿಂಗ್ ಮತ್ತೆ ಕಾಲರ್ ಸ್ಟಿಚಿಂಗ್ ಯಾವ ತರ ಮಾಡೋದು ಅನ್ನೋದು. ಕಾಲರ್ ಮೆಜರ್ಮೆಂಟಿಗೆ ಫಸ್ಟ್ ಇಲ್ಲಿಂದ ಇಲ್ಲಿಗೆ ನಾನು 3 ಇಂಚ್ ತಗೋತಾ ಇದ್ದೀನಿ. 3 ಇಂಚು ಆ್ಯಂಡ್ ಇಲ್ಲಿಂದ ಇಲ್ಲಿಗೆ 3.5. ಸೊ ಕಾಲರ್ ಅಟ್ಯಾಚ್ ಮಾಡೋದಕ್ಕೆ ಮೊದಲು ನೀವು ಇದೇನು ಬೇಸ್ ಇದೆಯಲ್ಲ ಇದನ್ನ ರೆಡಿ ಮಾಡ್ಕೊಳ್ಬೇಕು. ಇದನ್ನ ಈಗ ನಾನು ಕಟ್ ಮಾಡಿ ಇದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 1 ಇಂಚು, ಇಲ್ಲಿಂದ ಇಲ್ಲಿಗೆ 4 ಇಂಚು, ಈ ಥರ 4 ಇಂಚು 4.5 ಇಂಚು, ಇಲ್ಲಿಂದ ಇಲ್ಲಿಗೆ 1 ಇಂಚು, ಈ ಥರ ಲೈನ್ ಹಾಕ್ಕೊಳ್ಬೇಕು. ಈ ಥರ ನೀವು ಕ್ಯಾನ್ವಸ್ ರೆಡಿ ಮಾಡ್ಕೊಳ್ಬೇಕು. ನಾನು ಆಲ್ರೆಡಿ ಇಲ್ಲಿ ಆ ಥರದ ಕ್ಯಾನ್ವಸ್ ರೆಡಿ ಮಾಡಿ ಇಟ್ಟಿದ್ದೀನಿ. ರೆಡಿ ಮಾಡಿ ಅಯನ್ ಮಾಡಿ ಇದು ಸೈಡಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ನಾ ಇದನ್ನು ಕಟ್ ಮಾಡಿದ್ದಾದ್ಮೇಲೆ ಇದನ್ನ ಇಲ್ಲಿ ಅಟ್ಯಾಚ್ ನೋಡ್ತಾ ಇದ್ದೀರಾ, ಈ ಮಾರ್ಕ್ ಮೇಲೆ ನಾನು ಅದನ್ನು ಈ ಥರ ನೀಟಾಗಿ ಕಟ್ ಮಾಡಿದ್ದೀನಿ. ಕಟ್ ಮಾಡಿದ್ದಾದ್ಮೇಲೆ ಏನು ಮಾಡಬೇಕು, ಇದೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಪಾರ್ಟ್ನ ನಾವಿಲ್ಲಿ ಅಟ್ಯಾಚ್ ಮಾಡಬೇಕು. ಈಗ ನಾ ಇದು ರೆಡಿ ಮಾಡ್ಕೊಂಡು ಇಟ್ಟಿರೋದು ಏನಿದೆ ಅಲ್ಲ ಇದು ಎಕ್ಸಾಕ್ಟ್ಲಿ ಇಲ್ಲಿ ಸೆಂಟರಲ್ಲಿ ಪ್ಲೇಸ್ ಮಾಡಿ ಒಂದು ಸ್ಟಿಚ್ ಹಾಕ್ತೀವಿ. ಈಗ ಸ್ಟಿಚ್ ಹಾಕಿದ್ದಾದ್ಮೇಲೆ ಇದು ಆ ಕಡೆ ಈ ಕಡೆ ಮಿಸ್ಪ್ಲೇಸ್ ಆಗಲ್ಲ. ನಾನೀಗ ಇದನ್ನ ಏನು ಮಾಡ್ತೀನಿ, ಈ ಲೈನಿಗೆ ಒಂದು ಸ್ಟಿಚ್ ಹಾಕಿ ಈಗ ನಾ ಏನು ಮಾಡ್ತೀನಿ, ಇದು ಹಾಫ್ ಇಂಚ್ ಡಿಸ್ಟೆನ್ಸ್ ಇಟ್ಟು ಇದನ್ನು ಕಟ್ ಮಾಡಿ ನೋಡಿದ್ರಾ. ಕಟ್ ಮಾಡಿದಾದ್ಮೇಲೆ ಜಸ್ಟ್ ಒಂದು ಪಾಯಿಂಟ್ ಮಾಡ್ತೀನಿ, ಅದನ್ನು ಟರ್ನ್ ಮಾಡಿ. ಈಗ ಇದನ್ನ ಒಳಗಡೆ ಟರ್ನ್ ಮಾಡಿ. ಈಗ ಇದನ್ನ ಟರ್ನ್ ಮಾಡಿ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ಇನ್ ಕೇಸ್ ಆ ಸ್ಟಿಚ್ ಏನಾದರೂ ಕರೆಕ್ಟಾಗಿಲ್ಲ ಅಂದರೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ, ಅದು ಸ್ಟಿಚಸ್ ಬಿಚ್ಚಲಾಗುತ್ತೆ. ಈಗ 2 ಸ್ಟಿಚ್ ಹಾಕಿದ್ದಿದೆ ಸೇಫ್ಟಿಗೆ, ಯಾಕಂದರೆ ಈ ಪಾಯಿಂಟಲ್ಲಿ ತುಂಬ ಸರ್ತಿ ಸ್ಟಿಚಸ್ ಬಿಚ್ಚೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಆಲ್ರೆಡಿ 2 ಸ್ಟಿಚ್ ಹಾಕಿದ್ದೀನಿ. ಈಗ ಒಳಗಡೆ ಈ ಥರ ಟರ್ನ್ ಮಾಡಿ ನೋಡಿದ್ರಾ. ಟರ್ನ್ ಮಾಡಿದ್ದಾದ್ಮೇಲೆ ಇದು ನೀಟಾಗಿ ಕಾಣ್ತಾ ಇದೆ. ಈಗ ನನಗಿಲ್ಲಿ ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಲೈನಿಂಗ್ ಇನ್ನೂ ಅಟ್ಯಾಚ್ ಮಾಡ್ಕೊಂಡಿಲ್ಲ. ಫಸ್ಟು ಇದೆರಡು ಬಟ್ಟೆ ಸಪ್ರೇಟೇ ಇಟ್ಟಿದ್ದೀನಿ. ಈಗ ನಾನು ಸ್ಟಿಚಲ್ಲಿ ಬರುತ್ತೆ ಹೇಳಿ, ಈಗ ನಾವು ಹಾಕೋ ಸ್ಟಿಚ್ ಬರೀ ಈ ಲೈನಿಂಗ್ ಮೇಲೆ ಅಷ್ಟೇ ಇರಬೇಕು, ಈ ಕೆಳಗಡೆ ಮೆಟೀರಿಯಲ್ ಮೇಲೆ ಇಲ್ಲ. ಸೊ ದಟ್ ನೀವು ಎಮ್ಮಿಂಗ್ ಮಾಡೋ ಟೈಮ್ನ ಸೇವ್ ಮಾಡಿ. ಈಗ ನೋಡ್ತಾ ಇದ್ದೀರಾ, ಇಲ್ಲೆಲ್ಲೂ ಸ್ಟಿಚ್ ಕಾಣ್ತಾ ಇಲ್ಲ, ಇಲ್ಲಿ ಬರೀ ಒಳಗಡೆ ಅಷ್ಟೇ ಸ್ಟಿಚ್ ಇದೆ. ಇದೀಗ ನೀಟಾಗಿ ಕಾಣ್ತಾ ಇದೆ. ಈಗ ನಾನು ಏನು ಮಾಡ್ತೀನಿ, ಈ ಲೈನಿಂಗಿಗೆ ಈ ಬಟ್ಟೆಗೆ ಅಟ್ಯಾಚ್ ಮಾಡ್ತೀನಿ ಫುಲ್ ಸುತ್ತು. ಈಗ ನಾನು ಬ್ಯಾಕ್ ಪಾರ್ಟ್ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಫ್ರಂಟ್ ಪಾರ್ಟ್ ಎರಡೂ ಸೇರಿ ಶೋಲ್ಡರ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ಯಾವ ಥರ ಸೀದಾ ಪಾರ್ಟಿಂದನೇ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದನ್ನು ಇನ್ಔಟ್ ಮಾಡ್ತೀನಿ, ಸೊ ದಟ್ ಇಂಟರ್ಲಾಕ್ ಮಾಡೋ ನೆಸೆಸರಿ ಇರಲ್ಲ. ಈಗ ಇದು ಎರಡು ಶೋಲ್ಡರ್ ಪಾರ್ಟ್ ನಾನೀಗ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಇದು ಸ್ಟ್ರೇಟ್ ಪಾರ್ಟಲ್ಲೇ ಇದೆ, ಇನ್ಸೈಡ್ ಅಲ್ಲ. ಇದನ್ನು ನಾನೀಗ ಟರ್ನ್ ಮಾಡಿ ಮತ್ತೊಂದು ಹೊಲಿಗೆ ಹಾಕ್ತೀನಿ. ಈಗ ಶೋಲ್ಡರ್ ಅಟ್ಯಾಚ್ ಮಾಡಿದ್ದಾದ್ಮೇಲೆ ಇದು ಈ ಥರ ರೆಡಿ ಆಯಿತು. ಈಗ ಇದ್ರದ್ದು ನೀವು ಮೆಜರ್ಮೆಂಟ್ ತೊಗೊಂಡು ಕಾಲರ್ ಕಟಿಂಗ್ ಮಾಡ್ಕೊಳ್ಬೇಕು. ಯಾವ ಥರ ಮೆಜರ್ಮೆಂಟ್ ತೊಗೊಳ್ಬೇಕು ಅನ್ನೋದನ್ನು ನೋಡಿ. ಇಲ್ಲಿಂದ ಈ ಥರ ಚೆಕ್ ಮಾಡ್ಕೊಳ್ಬೇಕು ನೀವು, ಇದರದ್ದು ಎಷ್ಟು ಮೆಜರ್ಮೆಂಟ್ ಇದೆ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್.
ಎಷ್ಟಿದೆ ಹೇಳಿ? 8.1. ಅಂದರೆ ನೀವು 8.1 ಇಂಚ್ ಎಕ್ಸಾಕ್ಟ್ಲಿ ಕಾಲರ್ ಏನಾದರೂ ಮೆಜರ್ಮೆಂಟ್ ಕಟಿಂಗ್ ಮಾಡ್ಕೊಂಡ್ರಿ ಅಂದರೆ ಅಟ್ಯಾಚ್ ಮಾಡಬೇಕಂದ್ರೆ ಪ್ರಾಬ್ಲಮ್ ಬರಲ್ಲ. ನಾನೀಗ ಕಾಲರ್ ಏನಿದೆ ಅಲ್ಲ ಇದನ್ನ ಕಟಿಂಗ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಕಾಲರ್ ವಿಡಿಯೋ ನೋಡಬೇಕು ಅಂದರೆ ಡೀಟೇಲ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಇದೆ ಲಿಂಕು, ಅಲ್ಲಿ ಹೋಗಿ ನೀವು ನೋಡ್ಬೋದು. ಈಗ ನಾನು ಇದನ್ನ ಸ್ಟಿಚ್ ಮಾಡ್ತೇನೆ. ಈಗ ನೀವು ಸ್ಟಿಚ್ ಮಾಡಬೇಕಂದ್ರೆ ನಿಮ್ಮ ಸ್ಟಿಚ್ ಇದು ಎಲ್ಲಿರಬೇಕು ಅಂದರೆ ಡೆಡ್ ಎಂಡಿಗಲ್ಲ, ನಾನೀಗ ಹಾಕ್ತಾ ಇದ್ದೀನಿ ನೋಡಿ, ಸೇಮ್ ಅಲ್ಲೇ ಸ್ವಲ್ಪ ಮೇಲ್ಗಡೆ ಇರಬೇಕು ಬಟ್ಟೆ ಡೆಡ್ ಎಂಡಿಗೆ, ಕಾಲರ್ ಡೆಡ್ ಎಂಡಿಗಲ್ಲ. ಯಾಕೆ ಅಂದರೆ ಇದು ಸ್ಟಿಚ್ ಮಾಡಿದ್ದಾದ್ಮೇಲೆ ಹೊರಗಡೆಯಿಂದ ಕಾಣುತ್ತೆ. ಆ ಸ್ಟಿಚ್ನ ನೀವು ಓಪನ್ ಮಾಡಬೇಕು. ಇಫ್ ಪಾಸಿಬಲ್ ನೀವು ಆ ಸ್ಟಿಚ್ನ ಸ್ವಲ್ಪ ದೊಡ್ಡದು ಇಟ್ಕೊಳ್ಳಿ, ಅಂದರೆ ನಿಮ್ಗೆ ಅದು ಬಿಚ್ಚಲಿಕ್ಕೆ ಈಸಿ ಆಗುತ್ತೆ. ನೋಡ್ತಾ ಇದ್ದೀರಾ ಸ್ಟಿಚ್ ಎಲ್ಲಿದೆ, ಸ್ವಲ್ಪ ದೊಡ್ಡದಾಗಿದೆ, ರಫ್ ಸ್ಟಿಚ್ ಇದೆ. ಈ ಥರ ನೀವು ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಬೇರೆ ಬಟ್ಟೆ ಮೇಲೆ ಈ ಥರ ಪ್ಲೇಸ್ ಮಾಡಬೇಕು. ಬೇರೆ ಬಟ್ಟೆ ಮೇಲೆ ಈ ಥರ ಪ್ಲೇಸ್ ಮಾಡಿ ನೀವೇನು ಮಾಡಬೇಕು, ಈಗ ಈ ಕಾರ್ನರಿಂದ ಈ ಕಾರ್ನರ್ಗೆ ಸ್ಟಿಚ್ ಹಾಕಬೇಕು. ಈಗ ನೋಡ್ತಾ ಇದ್ದೀರಾ ಇದೇನಿದೆ ಅಲ್ಲ, ನಾನು ಸ್ಟಿಚ್ ಈ ಥರ ಹಾಕ್ಕೊಂಡಿದ್ದೀನಿ. ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು 1/2 ಇಂಚ್ ಬಟ್ಟೆ ಇಟ್ಟು ಎಲ್ಲ ಕಟ್ ಮಾಡಿ ತೆಗಿತೀನಿ. ಯಾವ ಶೇಪಲ್ಲಿ ಇದೆ ಅಲ್ಲ ಆ ಶೇಪಲ್ಲೇ ನೀವು ಸ್ಟಿಚ್ ಮಾಡೋಷ್ಟು ಬಟ್ಟೆ ಇಟ್ಕೊಂಡು ಎಲ್ಲ ಕಟ್ ಮಾಡಿ ತೆಗೆದುಬಿಡಿ. ಇಲ್ಲಿ 1/4 ಇಂಚಷ್ಟು ಮಾರ್ಜಿನ್ ಇಟ್ಟು ಬಾಕಿ ಎಲ್ಲ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡ್ಬೇಕು. ಈಗ ನೋಡಿದ್ರಾ, ಇದು ಕಾಲರ್ ರೆಡಿ ಆಯಿತು. ಈ ಕಾಲರ್ ರೆಡಿ ಆದಮೇಲೆ ನಾವೇನು ಮಾಡಬೇಕು, ಕರೆಕ್ಟ್ ಸೆಂಟರ್ ಒಂದು ನಾಚ್ ಹಾಕ್ಕೊಳ್ಬೇಕು. ಈ ಥರ ಕರೆಕ್ಟ್ ಕಾಲರ್ ಚೆಕ್ ಮಾಡಿ ಈ ಥರ ಒಂದು ನಾಚ್ ಹಾಕಿ, ಇದಕ್ಕೊಂದು ನಾಚ್ ಹಾಕಿದ್ದಾದ್ಮೇಲೆ ಈ ಫ್ಯಾಬ್ರಿಕ್ಕಿಗೆ ಏನಿದೆ ಅಲ್ಲ ಇದಕ್ಕೂ ಕೂಡ ಒಂದು ನಾಚ್ ಹಾಕಬೇಕು. ಈ ಸೆಂಟರ್ ಪಾರ್ಟಲ್ಲಿ ಒಂದು ನಾಚ್ ಹಾಕಬೇಕು. ಈಗ ಇದು ಎರಡೂ ನಾಚ್ ಏನಿದೆ ಅಲ್ಲ ಕರೆಕ್ಟಾಗಿ ಒಂದೇ ಹತ್ರ ಅಟ್ಯಾಚ್ ಆಗೋ ಥರ ನೋಡಬೇಕು. ಇನ್ ಕೇಸ್ ನೀವೇನಾದರೂ ಮಿಸ್ಟೇಕ್ ಮಾಡಿದ್ರೆ, ಇದೇನಾದರೂ ಕರೆಕ್ಟಾಗಿ ಬರಲಿಲ್ಲ, ಹೆಚ್ಚು ಕಡಿಮೆ ಬಂತು ಅಂದರೆ ನೀವು ಬಿಚ್ಚಿ ಅದನ್ನು ಮತ್ತೆ ಹೊಲಿಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಇದೇನು ಸ್ಟಿಚ್ ಮಾಡಿದ್ದಿದೆ ಅಲ್ಲ ಇದನ್ನು ನೀಟಾಗಿ ಈ ಥರ ಟರ್ನ್ ಮಾಡ್ಕೊಳ್ಳಿ, ಕಾಣಲಾರ್ದಂಗೆ ಇದನ್ನು ಐರನ್ ಮಾಡ್ಕೊಳ್ಬೇಕು. ಇದು ಕಾಲರ್. ಈಗಿದು ಬಾಡಿ ಪಾರ್ಟ್, ಇದು ಕಾಲರ್, ಎರಡೂ ರೆಡಿ ಇದೆ. ಈಗ ನಾವು ಫಸ್ಟ್ ಏನು ಮಾಡಬೇಕು, ಒಳಗಡೆ ಪಾರ್ಟ್ ಅಟ್ಯಾಚ್ ಮಾಡಬೇಕು. ಈ ಥರ ಅಂದರೆ ನೀವು ಕಾಲರ್ ಪಾರ್ಟ್ನ ಹಿಂಗೆ ಹಿಂದ್ಗಡೆ ಇಟ್ಕೊಂಡು ಈ ಥರ ಅಟ್ಯಾಚ್ ಮಾಡಬೇಕು. ಈ ಕಾರ್ನರ್ ಏನಿದೆ ಅಲ್ಲ ಇದು ನೀಟಾಗಿ ಬರಬೇಕು. ಕಾಲರ್ ಫಿನಿಶಿಂಗ್ ಬರಬೇಕು ಅಂದರೆ ಈ ಕಾಲರ್ ಏನಿದೆ ಅಲ್ಲ ಈ ಕಾರ್ನರ್ ನೀಟಾಗಿ ಬಂತು ಅಂದರೆ ಅಲ್ಲಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ನೋಡಿ ನಾನು ಯಾವ ಥರ ಅಟ್ಯಾಚ್ ಮಾಡಿ
ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಕಾಲರ್ ಯಾವ ಥರ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಂತ. ಈಗ ನೋಡಿದ್ರಾ, ಈ ಸೆಂಟರ್ ಪಾರ್ಟ್ ಏನಿದೆ ಅಲ್ಲ, ನೀಟಾಗಿ ಕರೆಕ್ಟಾಗಿ ಸೆಂಟರ್ ಪಾರ್ಟಲ್ಲೇ ಇದೆ. ಸೊ ಈಗ ನಿಮ್ಗೆ ಗೊತ್ತಾಯಿತು ನೀವು ಇಲ್ಲಿ ತನಕ ಏನು ಕೆಲಸ ಮಾಡಿದ್ದೀರಾ ಅದು ನೀಟಾಗಿ ಆಗಿದೆ ಅಂತ. ಸೊ ನೀವು ಮುಂದೆ ಕಂಟಿನ್ಯೂ ಮಾಡ್ಬೋದು. ಇನ್ ಕೇಸ್ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಬಂತು ಅಂದರೆ ನೀವು ಬಟ್ಟೆ ಎಲ್ಲಾದರೂ ಸ್ಟಿಚ್ ಮಾಡಿರ್ತೀರಾ, ಬಿಚ್ಚಿ ಅದನ್ನು ಮತ್ತೆ ಅಟ್ಯಾಚ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಪಾರ್ಟ್ ಏನಿದೆ ಅಲ್ಲ ಅದು ನೀಟಾಗಿ ಬರಬೇಕು. ಈಗ ಶೋಲ್ಡರ್ ಪಾರ್ಟ್ ಏನಿದೆ ಅಲ್ಲ, ಇದನ್ನು ಯಾವ ಕಡೆ ಫೋಲ್ಡ್ ಮಾಡಿರ್ತೀರ ಎರಡೂ ಕಡೆ ಅದೇ ಕಡೆನೇ ಫೋಲ್ಡ್ ಮಾಡಬೇಕು. ಅಟ್ಯಾಚ್ ಮಾಡೋದಕ್ಕಿಂತಲೂ ಮೊದಲು ನೀವು ಈ ಥರ ಇಟ್ಟು ಇನ್ನೊಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ, ಈಗಿರೋ ಕಾಲರ್ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ. ಈ ಎಡ್ಜ್ ಏನಿದೆ ಅಲ್ಲ ಇದು ನೀವು ನೀಟಾಗಿ ಅಟ್ಯಾಚ್ ಮಾಡಬೇಕು. ಎಂಡಿಗೆ ರಫ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಾಲರ್ ವಾಷಿಂಗ್ ಮಷೀನಲ್ಲಿ ಹಾಕಿ ವಾಶ್ ಮಾಡಬೇಕಂದ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈಗ ಕಾಲರ್ ನೋಡಿದ್ರೆ ಒಳಗಡೆಯಿಂದ ಅಟ್ಯಾಚ್ ಮಾಡಿದ್ದೀನಿ. ಈಗ ನಾವೇನು ಮಾಡಬೇಕು, ಮೇಲ್ಗಡೆ ಪಾರ್ಟ್ ಈ ಥರ ಕವರ್ ಮಾಡಿ ಇಲ್ಲಿ ಮೇಲೆ ಸ್ಟಿಚ್ ಹಾಕಬೇಕು. ಅಟ್ಯಾಚ್ ಮಾಡಬೇಕಂದ್ರೆ ಇದು ಮೇಲ್ಗಡೆ ಕಾಣೋ ಪಾರ್ಟು, ಸೊ ನಿಮ್ಮ ಸ್ಟಿಚ್ಚು ನೀಟಾಗಿ ಎಡ್ಜಲ್ಲೇ ಬರಬೇಕು. ಆಮೇಲೆ ಕೆಳಗಡೆ ಇರೋ ಸ್ಟಿಚ್ಚು ಮೇಲ್ಗಡೆಯಿಂದ ಕಾಣಬಾರ್ದು. ನೀವು ಒಳಗಡೆ ಹಾಕಿ ಅದನ್ನು ನೀಟಾಗಿ ಈ ಥರ ರೆಡಿ ಮಾಡಿ. ಯಾವುದು ಬಟ್ಟೆ ನೀವು ಸ್ಟ್ರೆಚ್ ಮಾಡಬಾರ್ದು, ಅಂದರೆ ಕಾಲರ್ ಮೇಲ್ಗಡೆಯಿಂದನೂ ನೀಟಾಗಿ ಬರುತ್ತೆ. ನೀವು ಬಟ್ಟೆ ಸ್ಟ್ರೆಚ್ ಮಾಡಲಾರ್ದಂಗೆ ಸ್ಟಿಚ್ ಹಾಕಿದರೆ ಎಲ್ಲೂ ನಿಮಗೆ ಪ್ರಾಬ್ಲಮ್ ಬರಲ್ಲ. ನನಗೆ ಕಮೆಂಟ್ಸಲ್ಲಿ ಹೇಳಿ ಕಟಿಂಗ್ ಮಾಡೋದು ಈಸಿನಾ ಇಲ್ಲ ಸ್ಟಿಚಿಂಗ್ ಮಾಡೋದು ಈಸಿನಾ ಅಂತ. ಈ ಎಡ್ಜಲ್ಲಿ ಒಂಚೂರು ಬಟ್ಟೆ ಕಾಣುತ್ತೆ, ಅದನ್ನು ನಾವೇನು ಮಾಡಬೇಕು, ಸ್ವಲ್ಪ ಒಳಗಡೆ ಹಾಕಿ ಮೊದಲೇ ಅದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡು ಸ್ಟಿಚ್ ಹಾಕಿ. ಈಗ ನೋಡಿ ಇದ್ರ ಕಾಲರ್ ಎಷ್ಟು ನೀಟಾಗಿ ರೆಡಿ ಆಗಿದೆ ಅಂತ. ನೋಡಿದ್ರಲ್ಲ ಕಾಲರ್ ಯಾವ ತರ ಅಟ್ಯಾಚ್ ಮಾಡಬೇಕು ಅನ್ನೋದನ್ನ. ಇದೇ ತರ ಈಸಿ ಸ್ಟಿಚಿಂಗ್ ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ.